ರಾಮು ಬರ್ತೀಯಾ? ಆಟ ಆಡಕ್ಕೆ ಹೋಗೋಣ. ಇವತ್ತು ಭಾನುವಾರ ಅಲ್ವಾ, ಇವತ್ತು ಜಾಲಿ ಜಾಲಿಯಾಗಿ ಕಾಡೆಲ್ಲ ಸುತ್ತಾಡ್ಕೊಂಡು ಬರೋಣ. ಬರ್ತೀಯಾ ರಾಮು? ನಾನು ಹೋಗ್ತಾ ಇದ್ದೀನಿ, ಅದಕ್ಕೆ ನಿನ್ನೊಂದು ಸಲ ಕೇಳಿದೆ. ಹೋಗೋಣವಾ ರಾಮು, ಬರ್ತೀಯಾ? ಆಯ್ತು ರಾಮು, ಹೋಗೋಣ. ನಾನು ಅಮ್ಮನ ಹತ್ರ ಸುಳ್ಳು ಹೇಳಿ ಬಂದಿದ್ದೀನಿ, ನೀನು ಕೂಡ ಹಾಗೆ ಮಾಡಿದ್ಯಾ ಅಲ್ವಾ? ಸರಿ, ನಾವು ಯಾರಿಗೂ ಕಾಣಿಸ್ದಂಗೆ ಹೋಗೋಣ. ಹೇಳ್ಬಿಟ್ಟು ಬಂದಿಲ್ಲ ಅಲ್ವಾ ನೀನು? ನಾನು ಕೂಡ ಹೇಳ್ಬಿಟ್ಟು ಬಂದಿಲ್ಲ, ಆದರೂ ನಾವಿಬ್ರು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ರಾಮು. ಯಾಕಂದ್ರೆ ಮನೇಲಿ ನಾವು ಹೇಳ್ಬರ್ಬೇಕಿತ್ತು, ನಾವು ಕಾರಲ್ಲಿ ಹೋಗ್ತೀವಲ್ವಾ, ಕಾಡು ಪ್ರಾಣಿಗಳು ಏನಾದರೂ ನಮ್ಮನ್ನ ತೊಂದರೆ ಕೊಟ್ಟರೆ ನಮಗೆ, ಆಗ ಯಾರಾದರೂ ನಮಗೆ ಸೇವ್ ಮಾಡೋಕ್ಕಾದ್ರೂ ಬರ್ತಾ ಅಲ್ವಾ? ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಓಕೆ ರಾಮು, ಹೋಗೋಣ ಬಾ. ಆಯ್ತು ರಾಧಾ, ಹೋಗೋಣ. ಅದೇ ನಾವು ಇಬ್ಬೇ ಹೋಗೋದು ಬೇಡ, ನಮ್ಮೊಟ್ಟಿಗೆ ಶ್ಯಾಮ್ನ ಕೂಡ ಕರ್ಕೊಂಡು ಹೋಗೋಣವಾ? ಆಯ್ತು ರಾಮು, ನೀನು ಹೇಳ್ದಾಗೆ ಮಾಡಿ, ಶ್ಯಾಮ್ನ ಕೂಡ ಕರ್ಕೊಂಡು ಹೋಗೋಣ. ಶ್ಯಾಮು, ನಾನು ರಾಧಾ ಇವತ್ತು ಕಾಡಿಗೆ ಹೋಗ್ತಾ ಇದ್ದೀನಿ. ಭಾನುವಾರ ಇರೋದ್ರಿಂದ ಕಾಡಲ್ಲಿ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಬರೋಣ. ನೀನು ಬರ್ತೀಯಾ ತಾನೇ? ನೀನು ಬಂದರೆ ನಮಗೂ ಒಂಥರ ಖುಷಿ ಇರುತ್ತೆ. 3 ಜನರು ಚೆನ್ನಾಗಿ ಜಾಲಿಯಾಗಿ ಆಟ ಆಡ್ಕೊಂಡು ಬರೋಣ. ನಾನು ರಾಧಾ ಇಬ್ರು ಹೊರಟಿದ್ದೀವಿ. ನಮ್ಮಮ್ಮಂಗೂ ಸುಳ್ಳು ಹೇಳಿ ಬಂದಿದ್ದೀವಿ. ನಮ್ಮಮ್ಮ ನಿಜ ಇದ್ರೆ ನಮ್ಮಮ್ಮ ಕಳಿಸ್ತಿರ್ಲಿಲ್ಲ, ಅದಕ್ಕೆ ನಾನು ಸುಳ್ಳು ಹೇಳಿ ಬಂದಿದ್ದೀನಿ, ರಾಧಾನು ಸುಳ್ಳು ಹೇಳಿ ಬಂದಿದ್ದಾಳೆ. ನೀನು ಬರ್ತೀಯಾ ತಾನೇ ನಮ್ಮ ಜೊತೆ? ಆಯ್ತು ರಾಮು, ಭಾನುವಾರ ದಿನ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ನೀವು ಬಂದಿದ್ದು ನನಗೆ ತುಂಬಾನೇ ಒಳ್ಳೇದಾಯ್ತು, ಖುಷಿ ಆಯ್ತು. ಹೋಗೋಣ.